ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ದಿನ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಹೆಸರಾಂತ ಪತ್ರಕರ್ತರಾದ ಶಕ್ತಿ ಕುಮಾರ್ ಹಾಗೂ ಹೈಕೋರ್ಟ್ ನಿವೃತ್ತ ವಕೀಲರ ನೇತೃತ್ವದಲ್ಲಿ ಕಾರ್ಯನಿರತ ಪತ್ರಕರ್ತರ, ಸಂಪಾದಕರ ಹಾಗೂ ವರದಿಗಾರರ ಸಂಘ ಇದರ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲಿ ಹೆಸರಾಂತ ಪತ್ರಕರ್ತರಾದ ಶಕ್ತಿ ಕುಮಾರ್ ಅವರು ಮಾತನಾಡಿ ಪತ್ರಕರ್ತರಿಗೆ ಒಳ್ಳೆ ಮಾರ್ಗದರ್ಶನವನ್ನು ಇವರು ಯಾವುದೇ ಭಯ ಇಲ್ಲದೆ ಎಲ್ಲಿ ಕರದಲ್ಲಿ ಒಬ್ಬೊಬ್ಬರೇ ಹೋಗಿ ಒಂದು ಪರೂರಿಗೆ ಹೋಗಿ ಒಬ್ಬ ಪ್ಯೂನ್ ಮಾತಾಡ್ಸ್ಬೇಕಂದ್ರ ಒಂದು ಆ ಭಯ ಏನಿರ್ತೈತಿ ಅಂದ್ರೆ ಆ ಧೈರ್ಯ ಯಾರಿಗೂ ಇರೋದಿಲ್ಲ. ಅಂತಲ್ಲಿ ಒಬ್ಬೊಬ್ಬರೇ ಇವ್ರು ಹೋಗಿ ಅಧಿಕಾರಿಗಳು ಇರೋದು ಕಟ್ಕೊಂಡು ಕೊಪ್ಪಳದಲ್ಲಿ ನಡೆದ ಘಟನೆಗಳು, ಚಿತ್ರದುರ್ಗದಲ್ಲಿ ನಡೆದ ಘಟನೆಗಳು ಶಕ್ತಿ ಕುಮಾರ್ ಅವರು ಮಾಡಿದ ನಾವು ನೋಡಿದ್ರೆ ಬಹುಶಃ ಆ ಎದೆಗಾರಿಕೆ ಒಬ್ಬ ಪತ್ರಕರ್ತನಿಗೆ, ಒಬ್ಬ ಯೂಟ್ಯೂಬರ್ಗೆ ಇರಬೇಕು. ಆ ಗುಣಗಳು ನಮ್ಮ ಯಮನಪ್ಪ ಗುಣದಾಡ್ರವ್ರಿಗೆ ಮತ್ತು ನಮ್ಮ ಶಕ್ತಿ ಕುಮಾರ್ ಅವರಲ್ಲಿ ಇದೆ ಅಂತ ಹೇಳಿ ನನಗೆ 100% ಖಾತ್ರಿ ಆದ್ಮೇಲೆನೆ ನಾನು ಈ ಸಂಘಕ್ಕೆ ಬರ್ಬೇಕಂತ ಹೇಳಿ ಅವ್ರು ಕೇಳ್ಕೊಂಡಾಗ ನಾವು ಒಪ್ಕೊಂಡು ಕಾಲ ಬದಲಾಯ್ತು. ಇವತ್ತು ತತ್ಕ್ಷಣ ನೀವು ಸುದ್ದಿ ಕೊಟ್ಟು ಅವ್ರದ್ದು ಸ್ಯಾಟಲೈಟ್ ಹೋಗಿ ಬರೋದಕ್ಕಿಂತಲೂ 5 ನಿಮಿಷದೊಳಗಡೆ ಸುದ್ದಿ ಪ್ರಸಾರ ಮಾಡೋದಾದ್ರೆ ಯೂಟ್ಯೂಬ್ ಚಾನಲ್ದವರು ಈಗ ಅದಕ್ಕಿಂತ ಸ್ಪೀಡ್ ಆಗಿರ್ತಕ್ಕಂಥ ಏನು ಸ್ಯಾಟಲೈಟ್ ಮೀಡಿಯಾಕ್ಕಿಂತಲೂ ಅತಿ ಸ್ಪೀಡ್ ಆಗಿರ್ತಕ್ಕಂಥ ಮೀಡಿಯಾ ಅಂದ್ರೆ ಈ ಸದ್ ಯೂಟ್ಯೂಬ್ ಚಾನಲ್ದವ್ರ. ಹಾಗಂತ ಅವ್ರನ್ನ ಜರಿಯಂಗಿಲ್ಲ, ಅವರು ನಾವು ಅಣ್ತಂಬ್ರಲ್ಲ. ಮೀಡಿಯಾ ಅಂದ್ರೆ ಎಲ್ಲ ಒಂದು ಕುಟುಂಬ, ಇದು ಅವ್ರನ್ನ ಜರಿಯುವಂತ ಅವಶ್ಯಕತೆ ಇಲ್ಲ. ಅವ್ರು ನಾವು ಅಣ್ತಂಬ್ರದೀವಿ. ಬಟ್ ನಮ್ಮನ್ನ ನೀವು ಇಗ್ನೋರ್ ಮಾಡಬೇಡ್ರಿ, ಯಾಕಂದ್ರೆ ಅವ್ರಿಗೊಂದು ಭಯ ಐತಿ. ಇದು ನಮ್ ಜಮಖಂಡಿ ಭಾಗದಾಗ, ಬಾಗಲಕೋಟೆ ಭಾಗದಾಗೂ ಆಗೈತಿದೆ. ಈ ಪ್ರಿಂಟ್ ಮೀಡಿಯಾದವ್ರು ಏನ್ ಮಾಡಿದ್ರ ಅಂದ್ರ ಇಲೆಕ್ಟ್ರಾನಿಕ್ ಮೀಡಿಯಾದವ್ರು ಬರ್ಬೇಕಾಗಿತ್ತು, ಅವ್ರು ಯಾರು ಬಂದಿಲ್ಲ, ಅವ್ರು ಬೇಡ ಅಂತ ಹೇಳ್ಬಿಟ್ಟಿವಿ. ಆಮೇಲೆ ಯಮನಪ್ಪನವ್ರು ಹೇಳಿ ಚಿದುವನವ್ರ ಬದಲ ಅವ್ರ ಬದಲು ನಾವೇನು ಹೇಳೋ ಇದನ್ನಿಲ್ಲ. ಅವ್ರು ಮಾಡಿದಂತ ಕೆಲಸ ಅವ್ರು ನೋಡಿ ನಾವು ಮೊನ್ನೆ ಒಂದ್ ಕಡೆ ಹೋಗಿ ಮಾತಾಡಿವಣ, ಹಿಂಗ ನೀವು ನಮ್ಮ ಸಂಘಟನೆಗೆ ಬರ್ಬೇಕು, ನಿಮ್ದು ನಮಗ್ ಬಹಳ ಸಲಹೆ ಸಹಕಾರ ಬೇಕು, ಆಮೇಲೆ ನಮ್ಗೆ ಆಶೀರ್ವಾದ, ನಿಮ್ದು ಆಶೀರ್ವಾದ ಬೇಕನ್ನ. ಆಯ್ತಪ್ಪ ನೀವ್ ಏನ್ ಮಾಡ್ತೀರಿ ಇಂಥವೆಲ್ಲ ಮಾಡ್ಬೇಕು. ಯಾಕಂದ್ರೆ ನಾನು ಈಗ ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. 2 ವರ್ಷನಾಗ ಇಡೀ ಕರ್ನಾಟಕದಾಗ ನನಗೊಂದು ಜನ ಎಲ್ಲ ಸೇರಿದ್ರೆ 1 ಲಕ್ಷ ಜನ ಗುರುತಿಸ್ತಾರ. ಯಾಕೆ ಗುರುತಿಸ್ತಾರಪ್ಪ ಅಂದ್ರೆ ಶಕ್ತಿ ಕುಮಾರ್ ನೇರವಾಗಿ ಮಾತಾಡ್ತಾರೆ, ಹೇಳ್ತಾರೆ. ನಾವೇನಿರ್ತೀವಿ ಎಲ್ಲ ಯಾರು ತಿನ್ಲಾರ್ದವ್ರು ಯಾರು ಇಲ್ಲ. ಬಟ್ ನಾನ್ ನೇರವಾಗಿ ಏನ್ ಹೇಳ್ತೀನಪ್ಪ ಅಂದ್ರ 100% ಒಂದು 20% ತಿಂದ್ರೆ ಯಾವ ರೀತಿ ತಿನ್ಬೇಕು ಅಂದ್ರೆ ಜಾಹೀರಾತು ಮೂಲಕ ನಾವು ಮಾಡ್ತಿರ್ತೀವಿ ಕೆಲಸಗಳು. ತಿನ್ಬೇಕಂದ್ರೆ ನಾವು ಲಂಚ ತಿನ್ಬೇಕಂತಲ್ಲ, ನಾವು ಜಾಹೀರಾತು ಯಾವ್ದಾದ್ರು ಸರ ಯಾವ್ದಾದ್ರು ಜಾಹೀರಾತುಗಳು ಯಾವ್ದಾದ್ರು ಒಂದು ಪಂಚಾಯತಿ ಒಂದು ಒಳ್ಳೆ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಮಾಡಿದ್ರು ನಾವು ಜಾಹೀರಾತು ಮೂಲಕ ಆಯ್ತಪ್ಪ ನಮ್ದು ಇಷ್ಟ ಜಾಹೀರಾತು ಖರ್ಚು ಕೊಡುತ್ತೆ. ಇವತ್ತು ನಾನು ಏನೂ ಇಲ್ಲಪ್ಪ ಅಂತಂದ್ರು ನಾನು ತಿಂಗಳಿಗೆ ಒಂದು 10-15 ಜಾಹೀರಾತೇ ಬರ್ತಾವ. ನಾನು ಅದ್ರಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಆಗ್ಲಿ, ಡ್ರೈವರ್ಗಳಾಗ್ಲಿ ಇವೆಲ್ಲ ನಡೀತಾವ. ಕೆಲವ್ರು ಅಂತಾರೆ ಶಕ್ತಿ ಕುಮಾರ್ ಕೋಟ್ ಹಾಕೊಂಡ್ ತಿರ್ಗಾಡ್ತಾನ, ಗಾಡಿ ತಗೊಂಡ್ ತಿರ್ಗಾಡ್ತಾನ. ನಾವ್ ಎಷ್ಟು ಬೆಳವಣಿಗೆ ಆಗ್ತಲ್ಲ ಸೋರ್ಸ್ಗಳು ಜಾಹೀರಾತು ಮುಖಾಂತರ ಬರ್ತಿರ್ತಾವ. ಜನ ಅಂತಾರೆ